ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರಜಾಸೇವೆ ಅನ್ನುವಂಥ ಇಲಾಖೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಹುಟ್ಟುಹಾಕಿದ್ದಾರೆ. ಇಲಾಖೆ ಈಗಾಗಲೇ ಆರಂಭ ಕೂಡ ಆಗಿದೆ. ಆದರೆ ಈ ಇಲಾಖೆಗೆ ಸಚಿವರು ಮಾತ್ರ ನೇಮಕ ಆಗಿಲ್ಲ. ಈ ಇಲಾಖೆಗೆ ಹೊಸ ಸಚಿವರು ಬರ್ತಾರಾ, ಇಲ್ಲ ಸಿಎಂ ಅವರೇ ಈ ಇಲಾಖೆಯನ್ನ ನಿರ್ವಹಿಸ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸರ್ಕಾರದಿಂದ ಪ್ರತ್ಯೇಕ ಪ್ರಜಾ ಸೇವಾ ಇಲಾಖೆ, ಈ ಖಾತೆ ನಿರ್ವಹಿಸುವುದು ಯಾರು? ಮಾಸ್ಟರ್ ಪ್ಲಾನ್ ರೂಪಿಸಿದ್ರ ಡಿಕೆಶಿ. ಮುಂದಿನ 2 ವರ್ಷದಲ್ಲಿ ಚುನಾವಣೆ ಆಗಮಿಸಲಿದೆ. ಅದಕ್ಕೂ ಮುಂಚಿತವಾಗಿ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸಬೇಕಾದ ಅನಿವಾರ್ಯತೆ ಸಿಎಂ ಡಿಕೆ ಶಿವಕುಮಾರ್ಗಿದೆ. ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟಿರುವಂಥ ಸರ್ಕಾರ ಸಾರ್ವಜನಿಕರ ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ ಎಡವಿದೆ. ಆದ್ದರಿಂದ ನಮ್ಮ ಅಹವಾಲು ಸ್ವೀಕರಿಸಲು ಯಾರೂ ಇಲ್ಲ ಎಂಬ ಜನರ ಬೇಸರಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ಇದನ್ನು ಪರಿಹರಿಸಲು ಶುರುವಾಗಿರುವುದೇ ಪ್ರಜಾಸೇವೆ ಇಲಾಖೆ ಮಾತ್ರ ಆರಂಭವಾಗಿದೆ. ಇದಕ್ಕೆ ಸಚಿವರ ನೇಮಕ ಮಾತ್ರವಾಗಿಲ್ಲ. ಹೀಗಾಗಿ ಸಿಎಂ ಅವರೇ ಈ ಇಲಾಖೆ ಇಟ್ಕೊಳ್ತಾರಾ ಎಂಬ ಅನುಮಾನ ಶುರುವಾಗಿದೆ. ಕುಸ್ತಿ ಆಡ್ತಾಳಣ್ಣ, ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಕುಸ್ತಿ ಆಡಕ್ಕೆ ಹೋಗ್ಬೇಕಾಗಿರೋದು. ರೈತ ಸಮಸ್ಯೆ ಬಗೆಹರಿಸೋದಾದರೆ ವಿಧಾನಸೌಧ ಇರೋದೇ ಯಾಕೆ? ಹೆಂಗಲ್ಲ ಹನುಮಂತ ಏನಾದ್ರು ವಿಧಾನಸೌಧ ಕಟ್ಟಿರೋದು ಯಾಕೆ? ವಿಧಾನಸಭೆ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ, ರಾಜ್ಯದ ಜನರ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಾರ್ವಜನಿಕರ ಸಮಸ್ಯೆ ಇದ್ದರೆ ಚರ್ಚೆ ಮಾಡಲಿಕ್ಕೆ ತಾನೇ ವಿಧಾನಸೌಧ ಇರೋದು. ವಿಧಾನಸೌಧದಲ್ಲಿ ಬಂದು ಇವರು ಮುಖ್ಯಮಂತ್ರಿ ಆದಾಗ ಯಾವುದು ಸಭೆ ಮಾಡಿಲ್ವಾ? ಇವರು ಎಷ್ಟು ಕಡೆ ರೈತರ ಸಮಸ್ಯೆಗೆ ಹೋಗಿದ್ರು? ಸಿಎಂ ಮೇಲೆ ಅನುಮಾನ ಶುರುವಾಗಲು ಕಾರಣ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ಗೆ ಪ್ರಧಾನ ರಾಜಕೀಯ ಸಲಹೆಗಾರ ಹುದ್ದೆ ನೀಡಿರುವುದು. ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಇದ್ರು. ಈ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿದ್ದ ಜಿಸಿ ಚಂದ್ರಶೇಖರ್ ಅವರೇ ಸಂಪೂರ್ಣ ಪಕ್ಷದ ಹೊಣೆ ನಿರ್ವಹಿಸ್ತಾ ಇದ್ರು. ಆಡಳಿತಾತ್ಮಕ ಯಾವುದೇ ಸವಾಲು ಇದ್ದರೂ ಅದಕ್ಕೊಂದು ಪರಿಹಾರ ಸೂಚಿಸಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಎಲ್ಲಿಯೂ ಧಕ್ಕೆ ಬರದ ಹಾಗೆ ನೋಡಿಕೊಂಡಿದ್ರು. ಅಲ್ಲದೆ ಡಿಕೆ ಶಿವಕುಮಾರ್ಗೆ ಮಾರ್ಗದರ್ಶನ ಮಾಡಿ ಎಲ್ಲಿಯೂ ಕೂಡ ವಿವಾದಕ್ಕೆ ಸಿಲುಕದ ಹಾಗೆ ಸಲಹೆ ಕೊಡ್ತಾ ಇದ್ರು. ಇದು ಡಿಕೆ ಶಿವಕುಮಾರ್ಗೆ ಯಾವ ಸಮಸ್ಯೆ ಇಲ್ಲದೆ ಸಿಎಂ ಸ್ಥಾನ ಹಸ್ತಾಂತರ ಆಗಿದೆ ಅಂದರೆ ಅದರಲ್ಲಿ ಜಿಸಿ ಚಂದ್ರಶೇಖರ್ ಪಾಲಿದೆ. ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆಗಿದ್ದಾಗ ಅಡ್ಮಿನಿ ಕಾರ್ಯಾಧ್ಯಕ್ಷರಾಗಿ ಭಾಳ ಒಳ್ಳೆಯ ಸಂಘಟನೆಯಲ್ಲಿ ಪಕ್ಷದ ಹಿಂದೆ ಪರಮೇಶ್ವರ್ ಅಧ್ಯಕ್ಷ ಆಗಿದ್ದಾಗಲೂ ಸಹ ರಾಹುಲ್ ಗಾಂಧಿಯವ್ರ ಕಾರ್ಯಕ್ರಮಗಳಾಗಿರ್ಬೋದು. ಸೊ ಭಾರತ್ ಜೋಡೋ ವಿಚಾರ ಬಂದಾಗ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅವರು 2ನೇ ಬಾರಿ ರಾಜ್ಯಸಭೆಗೆ ಮುಂದುವರಿಸೋದಕ್ಕೆ ನಮ್ಮ AICC ನಮ್ಮ ರಾಜ್ಯದ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ರು. ಅವರು ಹಿನ್ನೆಲೆಯಾಗಿ ಮುಂದೆ ಬರದಲ್ಲೇ ಈ ರಾಜ್ಯದ ಪಕ್ಷವನ್ನು ಕಟ್ಟಲಿಕ್ಕೆ ಭಾಳಷ್ಟು ಅವ್ರದ್ದೇ ಆದಂಥ ಶ್ರಮ ಇದೆ. ಯಾರು ಅಧ್ಯಕ್ಷರಿದ್ದರು ಹಿಂದೆ ಪರಮೇಶ್ವರ್ ಜೊತೆಲಿ ಕೆಲಸ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ತುಂಬ ನಮ್ಮ ಸಿದ್ದರಾಮಯ್ಯನವರೇ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈಗ ಜಿಸಿ ಚಂದ್ರಶೇಖರ್ಗೆ ಮಹತ್ವದ ಹುದ್ದೆ ನೀಡಿರುವುದರಿಂದ ಪ್ರಜಾಸೇವೆ ಇಲಾಖೆಯನ್ನು ಸಿಎಂ ಅವರೇ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಸಿಎಂ ಪರವಾಗಿ ಅವರ ರಾಜಕೀಯ ಸಲಹೆಗಾರ ಜಿಸಿ ಚಂದ್ರಶೇಖರ್ ಅವರೇ ಪ್ರಜಾಸೇವೆಯನ್ನು ನಿರ್ವಹಣೆ ಮಾಡಿ ಡಿಕೆ ಶಿವಕುಮಾರ್ ಅವರ ವರ್ಚಸ್ಸನ್ನು ಇನ್ನಷ್ಟು ಹೆಚ್ಚಿಸುವ ಪ್ಲಾನ್ ಕೂಡ ಇದೆ. ಪ್ರತಿ ಇಲಾಖೆಯ ಸಾರ್ವಜನಿಕ ಕುಂದುಕೊರತೆಗಳು ಇದೇ ಇಲಾಖೆಯ ಮೂಲಕ ಪರಿಹಾರವಾಗಲಿದೆ. ಇದರಿಂದಾಗಿ ಸಚಿವರ ಮೇಲೆ ಹಿಡಿತ ಸಾಧಿಸಲು ಅನುಕೂಲ ಆಗಲಿದೆ. ಆದ್ದರಿಂದ ಪ್ರಜಾಸೇವೆ ಇಲಾಖೆ ಸಿಎಂ ಬಳಿಯೇ ಉಳಿಯುವ ಸಾಧ್ಯತೆ ಇದೆ.